ಇಲ್ಲಂತರೂ ಎಲ್ಲೂ ಇಲ್ಲ ಪೂಜಾ. ಎಲ್ಲದಾಳಕ್ಕಿ? ತಲೆನೋವು, ತಲೆ ಬ್ಯಾನ್ ನೋಡಿದ್ದು. ಅಲ್ಲ ಎಲ್ಲಿ ಇಲ್ಲಿ ಯಾಕೆ ಬಂದ್ಲಕ್ಕಿ? ಯಾರ ಜೊತೆ ಬಂದ್ಲು? ಎದಕ್ಕೆ ಬಂದ್ಲು? ಯಾರು ಕರೆದ್ರು? ಏನೂ ಸರಿ ಇಲ್ಲ. ಫೋನ್ ನೋಡಿದ್ರೆ ಇನ್ನೂ ಸ್ವಿಚ್ ಆಫ್ ಬರಾಕತ್ತೈತಿ. ಇಲ್ಲಿ ಯಾರೂ ಕಾಣವಲ್ರು. ಎಲ್ಲಂತ ಹುಡುಕುದಪ್ಪ ಈಕಿನ? ಪೂಜಾ, 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 ಪೂಜಾ. ಇಲ್ಲೆಲ್ಲೂ ಇಲ್ಲ ಈಕೆ. ಎಲ್ಲಿ ಹುಡುಕೋದಿಕ್ಕಿ ನಿನ್ನ? ಅವ ಆಟೋ ಡ್ರೈವರ್ ನೋಡಿದ್ರೆ ಇಲ್ಲೇ ಇದೇ ಬಿಲ್ಡಿಂಗ್ ಕಡೆ ಬಿಟ್ಟ ಅಂತ ಹೇಳ್ತಾನೆ. ಬಿಲ್ಡಿಂಗ್ ಒಳಗೆ ಒಂದ್ಸಲ ಹೋಗಿ ನೋಡ್ಲಾ? ಏನು ಮಾಡಲಿ? ಅಲ್ಲೊಂದು ಪಾಳು ಬಿದ್ದು ಬಿಲ್ಡಿಂಗ್ ಅಂತೂ ಕಾಣಕತ್ತೈತಿ. ಹೋಗಿ ನೋಡುವ ಅಂದ್ರೆ ಒಳಗೇನೈತಿ ಅಂಥೇಳಿ ಗೊತ್ತಾಗ್ಬೋದು. ಪೂಜಾ ಏನಾರ ಒಳಗಿದ್ರೆ? ಅಲ್ಲ ಇಂಥ ಜಾಗಕ್ಕೆ ಒಬ್ಬಕ್ಕೆ ಯಾಕೆ ಬರ್ತಾಳು? ನೋಡೋಣ. ನಾ ಇಲ್ಲೇ ನೋಡಿ ಹಿಂಗೆ ಹೋಗ್ಬಿಟ್ಟೆ ಅಂದ್ರೆ ಅಕಸ್ಮಾತಾಗಿ ಒಳಗಿದ್ರೆ ಏನು ಮಾಡೋದು? ಬೇಡ ಬೇಡ, ಒಳಗೆ ಹೋಗಿ ನೋಡೋಣ, ಗೊತ್ತಾಕೈತಿ ಏನಿತ್ತು. ಪೂಜಾ, ಪೂಜಾ, ಇಲ್ಲಿ ಯಾರು ಕಾಣಿಸತ್ತೇ ಇಲ್ಲ. ಏನದು ಸೌಂಡು ಒಳಗೆ? ಒಳಗೇನೋ ಐತಿ, ಯಾರೋ ಅದಾರ. ಒಳಗೆ ಹೋಗಿ ನೋಡೋಣ. ಪೂಜಾ, ಏನಿದು? ಈ ಜಾಗ ನೋಡಿದ್ರೆ ಹಿಂಗೈತಿ. ಅಯ್ಯೋ ದೇವ್ರೆ, ಇಲ್ಲಿ ಏನೇನೋ ಭಾಳ ಕೆಟ್ಟದೆಲ್ಲ ನಡ್ದಂಗೈತಿ. ಇಲ್ಲಿ ಪೂಜಾ ಬಂದಿದ್ಲಾ? ಏನಿದೆಲ್ಲ? ಇದೆಲ್ಲ ನೋಡಿದ್ರೆ ಏನೋ ವಾಮಾಚಾರ ಮಾಡ್ದಂಗೈತಿ. ಪೂಜಾ ಇಲ್ಲಿ ಯಾಕೆ ಬಂದಿದ್ಲು? ಅಲ್ಲ ಪೂಜಾ ಇಲ್ಲಿ ಬಂದಿದ್ಲು ಸುಳ್ಳು? ಏನೂ ಅರ್ಥ ಆಗತ್ತಿಲ್ಲ ನಂಗೆ. ಏನೋ ಸರಿಗಿಲ್ಲ ಇಲ್ಲಿ. ಯಾರದಿರಿಲೆ? ಯಾರದ? ನನ್ನ ಮುಂದೆ ಬಂದು ಮಾತಾಡ್ರಿ. ಹಿಂದೆ ಹಿಂಗೆ ಸೌಂಡ್ ಮಾಡಿದ್ರೆ ನಾನು ಏನು ಹೆದರಂಗಿಲ್ಲ ನಿಮ್ಮ ಇದಕ್ಕೆಲ್ಲ. ಇಂಥದೆಲ್ಲ ನೋಡ್ರಿ ನಂಗೆ ಹೆದರಿಕೆನೂ ಬರೋಂಗಿಲ್ಲ. ಯಾರು ನೀವು? ಎಲ್ಲದಿರಿ? ಮುಂದೆ ಬಂದು ಮಾತಾಡ್ರಿ. ಪೂಜಾ? ಇಲ್ಲಿನ ಪೂಜಾ ಇಲ್ಲ. ಇಲ್ಲಿಂದ ಹೊರಗೋಗಿ ನೋಡೋದು ವಾಸಿ. ಸಿಂಚನ, ಸಿಂಚನ. ಹಾಂ, ಪಲ್ಲವಿ ಬಂದ? ಹಾಂ, ನಾ ಏನು ಬನ್ನಿ ಬಿಡ. ನೀ ಯಾಕೆ ಹಿಂಗಾಡತಿ ಇಷ್ಟ ಗಾಬರಿಗೆ? ಏನಾತ? ಅದು ಅದು ಪಲ್ಲವಿ, ಸಿದ್ಧಾರ್ಥ ಬಂದಿದ್ದ. ಏನು? ಸಿದ್ಧಾರ್ಥ ಇಲ್ಲೇ? ಅವ ಎದಕ್ಕೆ ಬಂದಿದ್ದ? ಹ್ಞೂ ಪಲ್ಲವಿ, ಸಿದ್ಧಾರ್ಥ ಬಂದಿದ್ದ. ನನಗೂ ಅದ ಶಾಕ್ ಒಳಗಾದೇನಿ. ಅವ ಯಾಕೆ ಈ ಕಡೆ ಬಂದಿದ್ದೋ ಇಲ್ಲೋ ಗೊತ್ತಿಲ್ಲ. ಅವ ಹಿಂಗೆ ಕಾರ್ನ ಪಾಸ್ ಆಗತ್ತಿದ್ದ. ನಾವಿದು ನಿನ್ನ ಕಾರ್ ಗಾಡಿ ನಿಂತಿದ್ದು ನೋಡ್ಬಿಟ್ಟ. ನಮ್ದು ಕಾರ್ ಇದ್ದ, ಪಲ್ಲವಿ ಕಾರ ಇಲ್ಯಾಕೆ ನಿಂತಾಳಂತ ಬಂದು ನೋಡಿದ್ರೆ ನೀ ಇರಲಿಲ್ಲ, ನಾ ಇದ್ದೆ. ಅಯ್ಯೋ ದೇವ್ರೆ, ಕೇಳಿದನ ಎದಕ್ಕೆ ಬಂದಿರಿ, ಇಲ್ಲಿ ಯಾಕೆ ಬಂದಿರಿ, ಇಲ್ಲಿ ಯಾಕೆ ನಿಂತೀರಿ ಅಂಥೇಳಿ ಕೇಳ್ದ ಬಿಟ್ಟಾನ. ಕೇಳಿದ. ಆದ್ರೆ ನಾವು ಇಲ್ಲೇ ಒಂದು ಕೆಲ್ಸಕ್ಕೆ ಬಂದಿದ್ವಿ. ಕಾರ್ ಪಂಚರ್ ಆಗೈತಿ, ಪಲ್ಲವಿ ಇಲ್ಲೇ ಮೆಕ್ಯಾನಿಕನ್ ಕರ್ಕೊಂಡು ಹೋಗಿ ಬಂದ ಅಂತ ಹೇಳಿದೆ. ಅವ್ನು ನಂಬಿದ್ನ ಇದನ್ನ? ಏನೋ ನಂಬಿದ ಇಲ್ಲ ಗೊತ್ತಿಲ್ಲ, ಹೇಳೋ ಮಟ್ಟ ಹೇಳಿದೆ. ಮೊದಲು ಒಂದು ವಿಷಯದಾಗ ಅವನ ಕಡೆ ಸಿಕ್ಕಾಕೊಂಡ್ಬಿಟ್ಟೀನಿ. ಇನ್ನು ಇದು ವಿಚಾರ ಏನಾರ ಹಿಂಗೆ ಅಂತ ಗೊತ್ತಾದ್ರೆ ನನ್ನ ಕತೆ ಮುಗ್ದಂಗನ. ಅಲ್ಲ ಅಷ್ಟಕ್ಕೂ ಅವ ಯಾಕೆ ಇಲ್ಲಿ ಬಂದಿದ್ದ? ಹಾಂ, ಅವ್ನಿಗೇನಾರ ಡೌಟ್ ಬಂದಿತ್ತ ಮತ್ತೆ? ಅಯ್ಯೋ ಡೌಟಾ? ನಾವೇನ್ರ ಪೂಜಾಗೆ ಹಿಂಗೆ ಮಾಡ್ಸೇವಿ ಅಂತ ಗೊತ್ತಾಗ್ಬಿಟ್ರೆ ಮುಗ್ದ ಹೋತ. ನನ್ನ ಸಿದ್ಧಾರ್ಥನ ಮದುವೆ ಕನಸ ಅನ್ಕೊಂಬಿಡ್ಬೇಕು ನಾ. ಪಲ್ಲವಿ, ಸಿದ್ಧಾರ್ಥಕ್ಕೆ ಗೊತ್ತಾಗ್ಬಾರ್ದು ಪಲ್ಲವಿ ಇದೆ.
ಅಯ್ಯೋ ಸುಮ್ಮ ಇರಪ್ಪ ಸಿಂಚನ ಒಂಚೂರ ನನಗೆ ಟೆನ್ಷನ್ ಆಗ್ತೈತಿ, ನೀ ಬೇರೆ ಟೆನ್ಷನ್ ಕೊಡಕ್ಕೆ ಹೋಗ್ಬೇಡ ಅದ್ರಾಗ. ಅಲ್ಲ ಅವ ಯಾಕೆ ಇಲ್ಲಿ ಬಂದಿದ್ದ? ನಮ್ಮ ಬಿಸ್ನೆಸ್ಸು ಯಾವುದು ಈ ಕಡೆ ಇಲ್ಲ, ಯಾವ ಸೈಟ್ ವಿಸಿಟು ಈ ರೂಟಿಗಿಲ್ಲ. ಅವ ಯಾಕೆ ಇಲ್ಲಿ ಬಂದಿದ್ದ? ಪೂಜಾ ನೋಡ್ಕೊಂಡು ಬಂದಿದ್ನಾ? ಪೂಜಾ ನೋಡ್ಕೊಂಡು ಬಂದಿದ್ರೆ ಇಲ್ಲಿ ಪೂಜಾ ಅದ ಅಂತ ಅವ್ನಿಗೆ ಹೆಂಗೆ ಗೊತ್ತಾಯ್ತು? ಅಯ್ಯೋ ಇಲ್ಲ, ಅವ್ನಿಗೇನೋ ಗೊತ್ತಾದಂಗೆ ಐತಿ. ಹಂಗಂತೀಯಾ? ಇಲ್ಲಿ ಯಾವುದೂ ಮೆಕ್ಯಾನಿಕ್ ಸಿಗಲಿಲ್ಲ. ಕ್ಯಾಬ್ ಬುಕ್ ಮಾಡಿ ನಾನು ಕ್ಯಾಬ್ಲೇ ಹೋಗ್ಬಿಡೋಣ, ಕಾರ್ ಇಲ್ಲೇ ಇರಲಿ, ರಮೇಶ್ ಬಂದು ತೊಗೊಂಡು ಬರ್ತಾನೆ. ಹೌದಾ? ಮೊದಲು ನಡಿ ಮನೆಗೆ ಹೋಗೋಣ. ಮನೆಯೊಳಗೆ ಏನಾಗೈತಿ ಅಂಥೇಳಿ ಮೊದಲು ನೋಡೋಣಂತ. ನೀ ಹೇಳೋದು ನೋಡ್ರೆ ನನಗೂ ಭಯ ಆಗತ್ತೈತಿ. ಮೊದಲು ಆ ಕೆಲಸ ಮಾಡೋಣ ನಡಿ. ಓಹೋ ಬರ್ಬೇಕು ಪ್ರೇಮಕ್ಕಾರ, ಭಾಳ ದಿನ ಆದಿದ್ದ ಕಡೆ ಬಂದೇ ಇಲ್ಲ. ಏನು ಬಿಡ್ರಿ ಏನಾರೆ, ಈ ಕಡೆ ಬರುವಂಥ ಕೆಲಸ ಬಂದೇ ಇಲ್ಲ ನನಗೆ. ಇವತ್ತ ಬಂದೈತೆ, ಅದಕ್ಕೆ ಬಂದೆ ನೋಡ್ರಿ. ಆರಾಮ್ನ ರೀ ನೀವೇ? ಹ್ಞೂ ನಾ ಆರಾಮ್ ನೋಡ್ರಿ, ನೀವು ಹೆಂಗದಿರಿ? ನಾವು ಆರಾಮ್ ನೋಡ್ರಿ. ಏನು ಬೇಕಾಗಿತ್ತು ರೀ? ಏನಿಲ್ಲ ರೀ ಅಣ್ಣಾರ, ಒಂದೆರಡು ಸಾಮಾನಿದ್ದು ಇಡಾಕಂತ ಬಂದಿದ್ವಿ. ಒಂದಿಟ್ಟು ರೊಕ್ಕದ ಹರ್ಕತ್ ಭಾಳ ಐತ್ರಿ, ಹಿಂಗಾಗಿ ನೀವು ನೆನಪಾದ್ರಿ. ನನಗಲ್ರಿ, ಈಕಿ ನನ್ನ ಗೆಳತಿ ಮೀನಾಕ್ಷಿ ಅಂತ ಹೇಳಿ. ನಮಸ್ಕಾರ ರೀ. ನಮಸ್ಕಾರ. ಈಕಿನ್ನ ಒಂದಿಟ್ಟು ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ತಲೆಯಾಗ ಬಂದೈತ್ರಿ. ಹಿಂಗಾಗಿ ರೊಕ್ಕದ ಅವಶ್ಯಕತೆ ಐತ್ರಿ. ಆಕೆ ಕಡೆ ಒಂದು ಗಂಟನ ಐತ್ರಿ, ತಾಳಿ ಚನ ಐತಿ. ಅದನ್ನಿಟ್ಟು ಒಂದು 40,000 ರೂಪಾಯಿ ಬೇಕಾಗಿತ್ತು ರೀ. ಹೌದಾ? ಏವ ಈ ಇಟ್ಕೊಳ್ಳೋ ವ್ಯವಹಾರ ಎಲ್ಲ ಬಂದ್ ಮಾಡಿಬಿಟ್ಟು ಬಿಡ ಪ್ರೇಮಕ್ಕ ನಾವು. ಯಾಕಂತಂದ್ರಿ ಈ ಹೆಣ್ಮಕ್ಳೆಲ್ಲ ಏನು ಮಾಡೋದು, ರೊಕ್ಕದ ಹರ್ಕತ್ತಿಗೆ ಬರೋದು ಇಡೋದು ಮುರುಗಡೆ ಮಾಡ್ಕೋದು, ಬರೋದು ಇಡೋದು ಮುರುಗಡೆ ಮಾಡ್ಕೋದು, ಬಡ್ಡಿನ ತುಂಬಂಗಿಲ್ಲ ಬಿಡ್ರಿ. ಹಿಂಗಾಗಿ ಇಂಥ ವ್ಯವಹಾರ ಎಲ್ಲ ಬ್ಯಾಡ್ ಅಂತ ಬಿಟ್ಟು ಬರೀ ಬಂಗಾರ ತೊಗೊಳೋದು ಕೊಡೋದು ಅಟ್ಟ ನಡೆಸ್ಬಿಟ್ಟೆ ನೋಡ್ರಿ ನಾ. ಅಯ್ಯೋ ಅಕ್ಕಾರ, ಹಿಂಗಂದ್ರೆ ಹೆಂಗ್ರಿ ನೀವು? ಹಾಗೇನಿಲ್ಲ, ನೀವು ಹಿಂಗೆ ಕೈ ಬಿಟ್ರೆ ನಮ್ಮನ್ನು ಹೆಂಗೆ, ನಮ್ಮನ್ನು ಯಾರು ನಿಮ್ಮ ಅದಿರ ಅಂಥೇಳಿ ಪಾಪ ನಮ್ಮ ಮೀನಾಕ್ಷಿಗೆ ಅಲ್ಲಿಂದ ಮನೆ ಅಂತ ಹೇಳ್ಕೊಂತ ಬಂದ್ರಿ. ಹಿಂಗಂದ್ರೆ ಹೆಂಗ್ರಿ? ನೀವು ಮಂದಿಗೆ ಮಾಡೋಲ್ರಕ್ಕ, ನಾವೇನು ವ್ಯವಹಾರ ಹಂಗೆ ಮಾಡೇನ ರೀ? ಅಲ್ರಿ ಪ್ರೇಮಕ್ಕಾರ, ಈಗ ನಾವು ವ್ಯವಹಾರ ಬಂದ್ ಮಾಡಿಬಿಟ್ಟೇವು ಅಂದ್ರೆ ನಿಮ್ಮ ಸಂಬಂಧ ಇಟ್ಕೋದು ಬೇಷ್ ಆಗಂಗಿಲ್ಲ. ಇಲ್ಲಿ ತೋರಿ ಮತ್ತು ನೋಡಿರಿ, ನೀವು ಎಲ್ಲರೇ ಬೇರೆ ಕಡೆ ಎಲ್ಲರೇ ವ್ಯವಸ್ಥೆ ಮಾಡಿ ಇಡ್ರಿ. ಈ ಫೈನಾನ್ಸದು ಇರ್ತಾವೆ ನೋಡ್ರಿ, ಅಂತಲ್ಲಿ ಇಡ್ರಿ ನಡೀತೈತಿ. ಈಗ ನಮ್ಮಲ್ಲಿ ಇಟ್ಕೊಳ್ಳೋದು ರಿಸ್ಕ್ ಭಾಳ ಬಿಡ್ರಿ ಅತ್ತಾಗ. ಅಲ್ರಿ ಅನ್ನಾರ, ಇದೊಂದು ಸಲ ನೋಡಿರಿ, ವಿಚಾರ ಮಾಡಿರಿ. ನಿಮ್ಮನ್ನು ನಂಬಿ ಬಂದೀವಿ ನೋಡಿರಿ, ನಾವು ನಿಮ್ಮನ್ನು ಬಿಟ್ಟು ವ್ಯವಹಾರ ಅಂತೂ ಎಲ್ಲೂ ಮಾಡಂಗೇ ಇಲ್ಲರಿ. ನಿಮಗೆ ಗೊತ್ತಿದ್ದೈತೆ, ಅದ್ರೊಳಗೆ ನಾವೇನು ಬೇರೆ ಮಾತಿಲ್ಲ. ಇದೊಂದು ಸಲ ಇಟ್ಕೊರಿ. ನಾವೇನು ಬೇರೆ ಮಂದಿಗತ್ತೆ ಬಡ್ಡಿ ಬಿಡೋದಲ್ಲ, ಬಡ್ಡಿ ಅಲ್ರಿ, ನಾವು ಬಾದಿನ ಬಿಡೋದು ಇಲ್ಲ. ಈಗ ಆಕಿಗೆ ಬಿಸ್ನೆಸ್ಸಿಗೆ ಹರ್ಕತ್ತಾಗ್ಯಾವ್ರಿ, ಆಮೇಲೆ ಬಂದು ನಾವು ಬಿಡಿಸ್ಕೊಂಡು ಹೋಗ್ತೀವಿ. ಹೌದ್ರಿ ಅನ್ನಾರ, ಪ್ರೇಮಕ್ಕರ ನಿಮ್ಮ ಹೆಸರು ಹೇಳಿ ಅಲ್ಲಿಂದ ಇಲ್ಲಿಂದ ಕರ್ಕೊಂಬಂದಾರಿ. ನೀವು ಹಿಂಗಂದ್ರೆ ಈಗ ನಾವು ಎಲ್ಲಿ ಹೋಗುನು? ಬಂಗಾರ ಬೇರೆ ರೀ, ಹಂಗೆ ಎಲ್ಲಿ ಬೇಕಾದಲ್ಲಿ ಇಡಕ್ಕೆ ಬರಲ್ಲ ನೋಡ್ರಿ, ನಂಬಿಕೆ ಇದ್ದವ್ರ ಕಡೆನೇ ಇರಬೇಕು. ಹೌದ್ರಿ ಅಕ್ಕಾರ, ನೀವು ಹೇಳೋದು ಕರೆನ. ಆದ್ರೆ ಯಾಕ್ರಿ ಯಾಕನ್ನಾರ, ಅಲ್ಲಿಂದ ಬಂದೀವಿ ನೋಡ್ರಿ, ಮಾಲರ ನೋಡ್ರಲ್ಲ. ಅಲ್ರಿ ಅಕ್ಕಾರ, ಕೇಳವಲ್ರಿ ನಮ್ಮ ಹೇಳಿದ ಮಾತು. ತಗೋರಿ, ನೀವೇ ಇಷ್ಟು ಹೇಳಾದ್ರಿ ಅಂದಮೇಲೆ ನಾವು ಯಾಕೆ ಇದು ಮಾಡೋದು? ಅದ್ರ ತಿಂಗಳ ಬಡ್ಡಿ ಒಂದು ಕಟ್ಕೊಂಡ್ಬಿಡ್ರಿ. ನಿಮ್ಗೇನು ಲುಕ್ಸಾನ್ ಆಗೋದಿಲ್ಲ ತಗೋರಿ. ಮಾಲ ಸಣ್ಣದಲ್ಲ, ನಾವೇನು ಸಣ್ಣ ಪಟ್ಟ ಕಿವ್ಯಾನು ಕೈಯಾನ ಉಂಗುರ ಇಡಾಕೆ ಬಂದಿಲ್ಲರಿ. ನಾವು ತಾಳಿ ಚೈನ್ ಗಟ್ಟುಳು ಮಾಲೆ ಇಡಾಕೆ ಬಂದೀವಿ. 4 ತೊಲೆ ಇದ್ರಿ ಅದು ಬರೋಬ್ಬರ. ಮೀನಾಕ್ಷಿ ಕೊಡೋದಂತ ತೋರಿಸ್. ತಗೋ ಪ್ರೇಮಕ್ಕ ನೋಡ್ರಿ ಅನ್ನಾರ, ಬರೋಬ್ಬರಿ 4 ತೊಲೆ ಐತೆ ನೋಡ್ರಿ. ನಿಮಗೆ ರೊಕ್ಕಕ್ಕೇನು ಲುಕ್ಸಾನ್ ಇಲ್ರಿ ನೋಡ್ರಿ. ಐತ್ರಿ ಅಕ್ಕಾರ, ಎಷ್ಟು ಬೇಕಾಗಿದ್ದು ರೀ ರೊಕ್ಕ? ಎಷ್ಟಾ? 40 ಸಾಕಾ? ಹ್ಞೂ 40 ಸಾಕು ತಗೋ. ಹೆಚ್ಚು ಕಮ್ಮಿ ಇನ್ನೊಂದು 10,000 ರೂಪಾಯಿ ಕೈಯಾಗಿರಲ್ಲ ನೋಡ್ರಿ. ಅಮೌಂಟ್ ಅಂತೂ ಭಾಳ ಬರ್ತೈತಿ, ನಿಮಗೆ ಎಷ್ಟು ಬೇಕು ಹೇಳ್ರಿ, ಅಷ್ಟು ಕೊಡ್ತೇನಂತ. ನೋಡಿ ಎಷ್ಟು ಬೇಕು ಹೇಳಿ. ಈಗ 50,000 ರೂಪಾಯಿ ತಕ್ಕೊಂಡ್ರೆ ಆತು, 10,000 ರೂಪಾಯಿ ಕೈಯಾಗಿರಲಿ ನಮಗೂ. ಹಂಗಂತೀಯಾ? ನೀ ಹೇಳೋದು ಬರೋಬ್ಬರ. ಒಂದು 50,000 ರೂಪಾಯಿ ನೋಡ್ರಿ. ಆಯ್ತು ತಗೋರಿ ಅಕ್ಕಾರ, 50,000 ರೂಪಾಯಿ ಕೊಡ್ತೇನೆ. ತಿಂಗಳ ಬಡ್ಡಿ ಒಂದು ಕಟ್ಕೊಂತ ಹೋರಿ. ಓ, ನೀವು ಅದನ್ನೆಲ್ಲ ಟೆನ್ಷನ್ ಬಿಡ್ರಿ. ನಾರೇ ಇಲ್ಲ ಪ್ರೇಮಕ್ಕದು ಬಂದಿರ್ತಾ ಅಲ್ಲಿ ಕಡೆ ಪ್ಯಾಟಿ ಕಡೆ ಆಕಿ ಕಡೆ ಕೊಟ್ಟು ಕಳಿಸ್ತಿಂದ ನಾರ ಬರ್ತೀನಿ. ಒಟ್ಟು ಬಡ್ಡಿ ಅಂತೂ ತಪ್ಸಂಗಿಲ್ರಿ, ಆದರೆ ರೊಕ್ಕ ಮಾತ್ರ ನೀವು ತಪ್ಪಿಸ್ಬೇಡ್ರಿ. ಹ್ಞೂನಮ್ಮ, ಸಾಲ ಒಯ್ಯುವಾಗ ಎಲ್ಲರೂ ಹಿಂಗೆ ಹೇಳ್ತಾರೆ, ಕೊಡುವಾಗ ಅಲ್ಲ ಆಮೇಲೆ ಬರೋದು. ನೋಡ್ರಿ, ಒಟ್ಟು ಪ್ರೇಮಕ್ಕಾರ ನಂಬಿಕೆ ಮೇಲೆ ಕೊಟ್ಟೇನಿ, ಉಳಿಸ್ಕೊಂಡು ಹೋರಿ. ಆಯ್ತು ರೀ, ನಾನು ಪುಣ್ಯ ಬರಲಿ ನೀವು. ತಗೋರಿ ಅಕ್ಕಾರ, ಇದ್ರಾಗ 50,000 ರೂಪಾಯಿದ ನೋಡ್ರಿ, ಎನಿಸ್ಕೊರಿ. ತಗೊಳ್ಳಿ, ನೀನೇ ತಗೋರೇಕ, ಅದಕ್ಕೇನು ಸಂಬಂಧ? ನಿನಗೆ ಒಳ್ಳೇದಾಗಬೇಕು, ನೀ ತಗೋ.
ಆತ್ರಿಪ್ಪ ನಿಮ್ಮಿಂದ ಭಾಳ ಉಪಕಾರ ಆತ್ರಿ ಅನ್ನಾರ. ಉಪಕಾರದ ಮಾತೆಲ್ಲ ಹೋಗ್ಲಿ ಕರೆಕ್ಟಾಗಿ ಬಡ್ಡಿ ಕಟ್ಕೊಂತ ಹೋರಿ ಅಷ್ಟೆ. ಆಯ್ತು ರೀ ಅನ್ನಾರ, ನಾವಿನ್ನು ಬರ್ತೇವಂತ್ರಿ. ತಾಳಿ ಸರ ಜೋಪಾನ ರೀ. ನನ್ನ ಗಂಡಗದು ಗೊತ್ತಿಲ್ಲ ರೀ ನಾ ತಾಳಿ ಸರ ಇಡತ್ತಿದ್ದ ಅದಕ್ಕೆ ಸುಮ್ಮ ಯಾಕೆ ಆಮೇಲೆ ನಾನು ರೊಕ್ಕ ಎಲ್ಲ ಮೇಳ ಆದಮೇಲೆ ಬಂದು ಬಿಡಿಸ್ಕೊಂಡು ಹೋಗ್ಬಿಡ್ತೇನಂತ. ಆಯ್ತು ನೀವು ಯಾವಾಗ ಬೇಕಾದ ಬರ್ರಿ ಕೊಡ್ತೀವಿ. ರೊಕ್ಕ ಇದ್ರಂತರೂ ನಿಮ್ಮ ಹಾಲು ಕೊಡಕ್ಕೆ ನಮಗರ ಏನು. ಹಾಂ ಆತ್ರಿ ಅನ್ನಾರ, ಬರ್ತೇವೆ ರೀ. ಆಯ್ತು ರೀ ಬರ್ರಿ. ಅಡ್ಡಿಲ್ಲ, ಮಾಲು ಚಲೋ ಐತಿ. ಓ ಅಮಾಸಿ ಬರ್ಬೇಕು. ಬಂದೀವನ್ನಾರ. ಆರಾಮ್ ರೀ? ಆರಾಮ್ ನೋಡಪ್ಪ. ನೀ ಹೆಂಗದಿ? ಏನು ಬಂದೇ ಇಲ್ಲಪ್ಪ. ಇಲ್ರಿ ನಾನು ಕಂತು ಕಟ್ಟಕ್ಕೆ ಬಂದಿದ್ನಿ. ಈಗ ಹೋದವರು ನಮ್ಮ ಊರನ್ನವ್ರಲ್ರಿ ಇವ್ರು. ನಿಮ್ಮ ಊರನ್ನವ್ರೆ. ಪ್ರೇಮಕ್ಕ ಇನ್ನೊಬ್ಬಕ್ಕೆ ಯಾರೋ ಮೀನಾಕ್ಷ ಅಂತಪ್ಪ, ಆಕೆ ಪ್ರೇಮಕ್ಕೆ ಕರ್ಕೊಂಬಂದಿದ್ಲು. ಓಹೋ ಇದು ಬಂದಿದ್ದ ಮೀನಾಕ್ಷ ಅಕ್ಕಾರ. ಅವ್ರ ಏನೋಪ್ಪ ತಾಳಿ ಸರ ಇಟ್ಟು ಒಂದು 50,000 ರೂಪಾಯಿ ತೊಗೊಂಡು ಹೋದ್ರು. ಓಹೋ ಬಂಗಾರ ಇಡಕ್ಕೆ ಬಂದಿದ್ರಾ? ಅಯ್ಯೋ ಅಲ್ಲಿ ನೋಡಲ್ದ ಆ ಚೀಲ ಇಲ್ಲೇ ಬಿಟ್ಟು ಯಾರು ನೋಡಪ್ಪ ಅವ್ರದ್ದು. ಅಯ್ಯೋ ಹೌದಲ್ಲ ಮಾಷಿ, ನಿಮ್ಮ ಊರನ್ನವ್ರ ಅನ್ನತಿ ಒಂದು ಚೀಲ ಅವ್ರಿಗೆ ತಲುಪಿಸ್ಬಿಡಪ್ಪ ಹಂಗಾರ. ಆಯ್ತು ತಗೋರಿ ಅನ್ನಾರ, ನಾನು ಅದು ಕಂತು ಕಟ್ಟಿಸ್ಕೊರಿ, ಚೀಲ ಅವರಿಗೆ ತಲುಪಿಸ್ತೀನಿ. ನೋಡ್ತಂದರಿಪ್ಪ ನಿಂದು ಎಟ್ಟೈತೆ ಅಂತೇಳಿ. ಅಲ್ಲ ಶಾಂತಕ್ಕೆ ಗೊತ್ತೈತಾ ಮೀನಾಕ್ಷಕ್ಕ ತಾಳಿ ಸರ ಇಟ್ಟು ಲೋನ್ ಮಾಡಿಕೊಂಡು ಸಾಲ ತೊಗೊಂಡು ಹೋದ್ಲಂತೇಳಿ? ಹಾಂ ಏನೋ ಡಿಂಗ್ರ ಬಿಲ್ಲಿ ಕಳ್ಳ ವ್ಯವಹಾರ ನಡೆಸಾಳ ಪ್ರೇಮಕ್ಕನ ಜೊತೆ. ಇದನ್ನು ಮೊದಲು ಹೋಗಿ ಶಾಂತಕ್ಕೆ ಹೇಳ್ಬೇಕು. ಇವ್ವ ಗಿರ್ಜಿ ಇಟ್ಟು ಅಡ್ಡಾಡು ಬರ್ಬೋದ ನನ್ನ ಮಣಕಾಲ ಅನ್ನೋದು ಹಾಡು ಹಾಡ್ತಾ ನೋಡ್ಲಿಪ್ಪ, ರಗಡಾತ್ವ. ನೀ ಬಿಡ ಸಂತಕ, ನಳ್ಳೋದು ಬಿಡಂಗಿಲ್ಲ ಬರೋದು ಬಿಡಂಗಿಲ್ಲ ತಗ. ನೀ ಕೂತಿಲ್ಲ ಅಂದ್ರೆ ಮನ್ಯಾಗ ಕುಂಡ್ರೆ ನಿನ್ನ ಸೊಸಿನ ಕಳಿಸ್ಬೇಕು. ಮತ್ತು ನೀನ ಬಂದು ಮತ್ತು ಮಣಕಾಲ ಅನ್ನೋದು ಬಿಡಂಗಿಲ್ಲ. ಮತ್ತು ಹಂಗೆ ನುಸುವ ಮನ್ಯಾಗ ಕುಂತ್ರ ಮತ್ತು ಹಂಗೆ ಕಾಲು ಕಟ್ಟಾಕ ನೋಡು ಶಾಂತಕ, ನಡ್ಯಾಕ ಬರೋತಿಲ್ಲ. ಒಂದಿಟ್ಟು ಅಡ್ಡಾಡ್ಕೊಂತ ಇರ. ಇವ ಕುಂಡ್ರತಂತರಿ ಒಂದಿಟ್ಟು ನೆಲ ಉರ್ತನ ಒಂದಿಟ್ಟು. ಅವ್ವ ಅವ್ವ ಇವ್ವ ಇವ ಕಾಲ ಚೆ ಪಾರಿ ಪಾರಿ ಎಲ್ಸ ಆಯ್ತೀವ ಬಂದು ಶೆಟಿ ಒಂದಿಟ್ಟು. ಓಹೋ ಬಂತ ದಾಡ್ಪೇಟಿ ಬಂದಿಲ್ಲ, ನಾವು ಬಂದ್ವಿ. ಮಳೆ ಹತ್ತಿತ್ತು, ರಗಡಾತ್ ನಮಗೂ ಹೋಗಿ ಬರ್ಬೋದ. ಹೋಗ ಪಾರಿ ಎಲ್ಲರಿಗೂ ಒಂದು ಕಪ್ ಚಹಾ ಮಾಡ್ಕೊಂಬರೋಗ. ಚಾನ ನಮಗೆ ಬ್ಯಾಡ್ಸ ಅಂತಕ, ನಮಗೂ ಬೇಡ ಚಂದ ಅಕ್ಕ. ನನಗೂ ಬೇಡವಾ ಚಾ ಆಯ್ತು ಏನು ಬೇಡ. ಚಾ ಕುಡಿದ ಬಿಟ್ಬಿಟ್ಟೆ ನಾ ಅಂತರು. ಅಲ್ರಿ ಬಿಡಾರ ಎಲ್ಲರೂ ಚಾ ಕುಡಿತೀರಿ, ಇವತ್ತು ಯಾಕೆ ಹಂಗೆ ಮಾಡತ್ತೀರಿ? ಒಂದು ಕಪ್ ಮಾಡ್ತಾ ತಗೋ. ಬ್ಯಾಡ ಸಂತಕ, ನಿನಗೆ ಅಷ್ಟು ಇಷ್ಟ ಆಯ್ತು ನೀನು ನಿನ್ನ ಸೊಸಿ ಕೈಯಾರ ಮಾಡಿಸ್ಕೊಂಡು ಕುಡಿ, ನಮಗೆ ಮಾತ್ರ ಬೇಡವಾ. ಅಯ್ಯೋ ಅತ್ಯಾರ ಅವ್ರಿಗೆ ಬ್ಯಾಡ ಬಿಡ್ರಿ, ನೀವು ಯಾಕಷ್ಟು ಬಲವಂತ ಮಾಡ್ತೀರಿ ಅತ್ತಾಗ ಅವ್ರಿಗೆ. ಅವ್ರವ್ರ ಮನ್ಯಾಗ ಹೋಗಿ ಕುಡಿತಾರವ್ರು. ಹ್ಞೂನ್ವಾ ನಮಗೇನು ಬರ ಇಲ್ಲ, ನಮ್ಮ ಮನ್ಯಾಗ ಸಕ್ರೆನೂ ಐತಿ, ಚಾಪುಡಿನೂ ಐತಿ, ಹಾಲು ಅದಾವು, ಚಹಾ ಮಾಡ್ಕೊಂಡು ಕುಡಿತೇವ. ನಿನಗೆ ಯಾಕೆ ತ್ರಾಸ ಬರವ? ನಿಮ್ಮ ಅತ್ತಿ ಒಂದು ಕಪ್ ಬೇಕಾದ್ರೆ ಮಾಡಿಕೊಡುವ. ಅಯ್ಯೋ ಅತ್ತಿಯಾರ ಈ ಚಹಾ ಕುಡಿತೀರಿ, ಬಿಸಿ ರೊಟ್ಟಿ ಮಾಡೀನಿ, ರೊಟ್ಟಿನ ತಿಂದುಬಿಡ್ರಿ ಅತ್ತಾಗ. ಹೋಗ್ಲೇ ಅತ್ತಾಗ ರೊಟ್ಟಿ ಊಟಕ್ಕೆ ತಿಂತೇನಂತ. ಈಗ ಒಂದು ಕಪ್ ಚಹಾ ಮಾಡ್ಕೊಂಬರೋಗಿ ಬ್ಯಾಸ್ರಾಗೈತೆ ಹೋಗಿ ನನಗೆ. ಅವ್ರು ಕುಡಿಲಿಕ್ಕೆ ಏನಾಯ್ತು, ನಾ ಕುಡಿತೀನಿ ಹೋಗಿ. ಬರೀ ಚಹಾ ಅಂತೀರಿ ನೋಡ್ರಿ ಅತ್ತಿಯಾರ 3 ಹೊತ್ತು ಅತ್ತಾಗ. ಏನು ಚಹಾ ತರಪ ಇರೋದಿಲ್ಲ ನೋಡಿ ನಮ್ಮ ಮನ್ಯಾಗ ರೀ. ಅಂದಂಗೆ ಸೀರೆ ತಂದ್ರನ? ಹ್ಞೂ ತಂದೇವಿ, ತೋರಿಸ್ತೇವಂತ ಹೋಗುವ. ಮೊದಲು ಒಂದು ಕಪ್ ಚಹಾ ಮಾಡ್ಕೊಂಬರೋಗ್ಲಿ ಪಾರಿ. ಚಹಾ ಆಯ್ತಾರ ಮಾಡ್ಕೊಂಬರ್ತೀನಿ ತಡ್ರಿ. ಚಾದಾಗ ಒಂದು ಜಾಕ್ಪಾಟ್ ಗುಳಿಗೆ ಹಾಕ್ಬಿಡ್ಬೇಕಾದಾಗ ನಮ್ಮ ಅತ್ತಿಗೆ 2 ತಾಕು ಹಂಗೆ.